ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಸಮರ್ಪಕ ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಕ್ಕಾಗಿ ಗ್ರಾಮಸ್ಥರ ಹೋರಾಟ. ಶಿಗ್ಗಾಂವ್ ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗದ ಹಿನ್ನೆಲೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ತಿಂಗಳಿಂದ ಸರಿಯಾದ ಕುಡಿಯುವ ನೀರು ಸಿಗುತ್ತಿಲ್ಲ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ನಡುವೆಯೇ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು ಮೂಲಭೂತ ಸೌಲಭ್ಯಗಳ ಕೊರತೆಯ ವಿರುದ್ಧ ಶನಿವಾರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನೀರು ಬೇಕು, ಕುಡಿಯಲು ನೀರು ಕೊಡಿ ಎಂದು ಘೋಷಣೆ ಕೂಗಿ ಪಂಚಾಯಿತಿ ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಗ್ರಾಮಸ್ಥರ ಪ್ರಕಾರ ಕಳೆದ 1 ತಿಂಗಳಿನಿಂದ ಸಮರ್ಪಕ ನೀರು ಸರಬರಾಜು ಇಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಗ್ರಾಮದಲ್ಲಿನ ಗಟಾರಗಳು ತುಂಬಿ ಮನೆಗಳಿಗೆ ನೀರು ನುಗ್ಗುವ ಸಮಸ್ಯೆ ವರ್ಷಂಪ್ರತಿ ಮರುಕಳಿಸುತ್ತಿದೆ. ಗ್ರಾಮದಲ್ಲಿರುವ ಅನೇಕ ಕೈಪಂಪುಗಳು ದುರಸ್ತಿಯಾಗಿದ್ದು ಅವುಗಳನ್ನು ಸರಿಪಡಿಸಿಲ್ಲ ಎನ್ನಲಾಗಿದೆ. ಇದಲ್ಲದೆ ಗ್ರಾಮದ ಕಲಮೇಶ್ವರ ದೇವಸ್ಥಾನದ ಹೊಂಡದ ಸ್ವಚ್ಛತೆ ಕೈಗೊಂಡಿಲ್ಲ. ಕುಣಗಾದೇವಿ ದೇವಸ್ಥಾನದ ಸಮೀಪದ ಕೆರೆ ಸುತ್ತಲಿನ ತ್ಯಾಜ್ಯವನ್ನು ತೆರವುಗೊಳಿಸದ ಕಾರಣ ಅದು ಕುಡಿಯುವ ನೀರಿನ ಪೈಪ್ಲೈನ್ಗೆ ಸೇರಿ ಮಾಲಿನ್ಯ ಉಂಟಾಗುವ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಗ್ರಾಮ ಪಂಚಾಯಿತಿಗೆ ಬರುವ ಸಾರ್ವಜನಿಕರಿಗಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಹಲವೆಡೆ ರಸ್ತೆ ಹದಗೆಟ್ಟಿದ್ದು ಗಟಾರ್ ನಿರ್ಮಾಣ ಕಾಮಗಾರಿ ಅಪೂರ್ಣವಾಗಿದೆ. ಪ್ರತ್ಯೇಕ ಗ್ರಂಥಾಲಯ ಕೊಠಡಿ ನಿರ್ಮಾಣವೂ ಆಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ಸುಧಾರಣೆ, ಗಟಾರ್ ಸುಧಾರಣೆ ಸೇರಿದಂತೆ ಹಲವಾರು ವಿಷಯಗಳನ್ನು ಕುರಿತು ಇವರಿಗೆ ಸಾಕಷ್ಟು ಬಾರಿ ಪ್ರತ್ಯೇಕವಾಗಿ ಮತ್ತು ಲಿಖಿತವಾಗಿ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾದಂತ ಸಮಸ್ಯೆನ ಪರಿಹಾರ ಮಾಡ್ತಕ್ಕಂಥ ಕ್ರಮನ ಇವರು ತಗೊಂಡಿಲ್ಲ. ಅದಕ್ಕಾಗಿ ನಾವು ಮನವಿ ಕೊಟ್ಟು ಅವ್ರಿಗೆ ಹೇಳಿ ವ್ಯಾಸರಾಗಿ ನಾವು ಈ ಹೋರಾಟದ ಈ ದಾರಿಯನ್ನ ಇಟ್ಕೊಂಡಿವಿ. ಹಂಗಾಗಿ ಈ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಬರ್ಬೇಕು, ಆಡಳಿತ ಅಧಿಕಾರಿಗಳು ಬರ್ಬೇಕು. ನಮ್ಮೊಂದಿಷ್ಟು ಅಹವಾಲುಗಳದಾವು, ಅವ್ರಿಗೆ ನಾವು ಕೇಳ್ತೀವಿ. ಅದ್ ಪರಿಹಾರ ಮಾಡ್ತಾರ ಇಲ್ಲ ಅನ್ನೋದನ್ನ ಕೇಳ್ಕೊಂಡೆ ಮುಂದಿನ ನಿರ್ಧಾರನ ನಾವು ತಗೋತೀವಿ. ಇಲ್ಲ, ಮನವಿಗಾಗ್ಲೇ ಇವ್ರ ಜೊತೆಗ ಮತ್ತ ಹಲವಾರು ಬಾರಿ ಮೌಖಿಕವಾಗಿ ಹೇಳುವಂತ ಸಂದರ್ಭಗಳನ್ನ ನಾವು ಕೇಳಿರುವಂತವು, ಫೋನ್ ಕಾಲ್ ರೆಕಾರ್ಡಿಂಗ್ ನಮ್ ಕಡೆ ಅದಾವು. ಆದ್ರೂ ಸಹ ಇವ್ರ ಯಾವುದೇ ರೀತಿಯಾದಂತ ಆ ಕ್ರಮ ತಗೊಳ್ಳಾರ್ದಂಗ ನಮಗ ನೋವು ಅಂತ ಹೇಳೋದು ನೀರ್ ಇಲ್ಲಾರ್ದಂಗ ಬಹಳ ಕಷ್ಟದ ಈ ಬೇಸಿಗೆ ಸಂದರ್ಭದೊಳಗ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಈ ಕುನ್ನೂರು ಗ್ರಾಮದೊಳಗ ನಿರ್ಮಾಣ ಆಗೈತಿ. ಇದನ್ನು ಕೂಡಲೇ ಮೇಲಾಧಿಕಾರಿ ಗಮನಿಸಿ ಇದನ್ನ ಪರಿಹಾರ ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತೇವೆ ಅನ್ನುವಂಥದ್ದನ್ನ ಈ ಮೂಲಕ ಹೇಳ್ತೇವೆ. ಮತ್ತೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ತಗೊಂಡು ಬಂದಾಗ ಪಂಚಾಯತಿ ಒಳಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ, ಅವ್ರಿಗೆ ಸರಿಯಾದ ರೀತಿ ಒಳಗ ಅವ್ರಿಗೆ ಪ್ರತಿಕ್ರಿಯೆ ನೀಡಂಗಿಲ್ಲ, ಆ ಸಮಸ್ಯೆ ಪರಿಹಾರನೂ ಆಗೋದಿಲ್ಲ. ಹೀಗಾಗಿ ಮಳೆಗಾಲ ಜೀವನದೊಳಗೆ ಈ ತರದ ಸಮಸ್ಯೆಗಳು ಗಟ್ರ ತುಂಬಿರ್ತಾವ, ಗಟ್ರ ಸ್ವಚ್ಛ ಮಾಡ್ರಿ ಅಂತ ಕೊಡ್ತಾರ. ಇವ್ರು ಮಳೆಗಾಲ ಪೂರ್ವದೊಳಗೆ ಮಾಡಾಕ ಹೋಗಿಲ್ಲ. ಮಳಿ ಬಂದಾಗ ಎಲ್ಲ ತುಂಬಿ ನಮ್ಮೂರ್ ಜನರೆ ಏನ್ ರಸ್ತೆ ಬಜ್ಜಿ ಒಳಗ ಮನಿಗಳು ಇರ್ತಾವಲ್ಲ, ಮನಿ ಒಳಗೆ ನೀರು ನುಗ್ಗುವಂತ ಪರಿಸ್ಥಿತಿ ಪ್ರತಿ ವರ್ಷ ಪತ್ರಿಕೆ ಒಳಗ್ ಬರ್ತೈತಿ, ಟಿವಿ ಒಳಗ್ ಬರ್ತೈತಿ. ಅದನ್ನೆಲ್ಲಾ ನೋಡ್ಕೊಂಡ ಅಧಿಕಾರಿಗಳು ಕಣ್ಣು ಚಂದ ಸುಮ್ಮನೆ ಕೂತಿರ್ತಾರೆ. ಆದ್ರೆ ಇಲ್ಲಿ ಜನ ಕಷ್ಟ ಅನ್ಸ್ಕೊಂಡ ಇದನ್ನ ಅನುಭವಿಸ್ಕೊಂತನ ಅದಾರ. ಹಾಗಾಗಿ ಈ ವರ್ಷ ನಮ್ದು ಈ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ಬೇಕು ಅನ್ನೋಂಥದ್ದೇ ನಮ್ಮೆಲ್ಲಾರು ಬೇಡಿಕೆ ಆಗೈತಿ. ಅದನ್ನ ಪರಿಹರಿಸುವಂತ ನಿಟ್ಟಿನೊಳಗೆ ಅವ್ರು ನಮ್ಗೆ ಏನ್ ಆಶ್ವಾಸನೆ ಕೊಡ್ತಾರೆ ಹೇಳ್ಬೇಕಾಗಿ. ಆಮೇಲೆ ಕೆಲವೊಂದಿಷ್ಟು ಬೋರ್ಗಳು ಎಲ್ಲ ಅದಾವ್ರಿ, ಅವನ್ನ ಹೂಳ್ ಹಚ್ಚಿದ್ರೆ ಆರಾಮಾಗಿ ನೀರೆಲ್ಲ ಊರಿಗೆ ಸಫಿಷಿಯಂಟ್ ಆಗತ್ತೆ. ಆದ್ರೆ ಆ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ, ಇನ್ನೂವರೆಗೆ ಮಾಡ್ತಾ ಇಲ್ಲ. ಎಲ್ಲಾ ಕಡೆನೂ ಪೂರೈಸುವಂತ ಹೇಳಿರ್ತೀವಿ. ಇಲ್ಲಿ ಅಧಿಕಾರಿಗಳಾಗ್ಲಿ ಯಾರಿಗೂ ಸುತ್ತೋಲೆಗಳಾಗ್ಲಿ ನೋಟಿಸ್ ಬೋರ್ಡ್ಗಾಗ್ಲಿ ಅಂಟಿಸಿ ಯಾರು ಕೊಡೋ ರೀತಿ ಅಧಿಕೃತವಾಗಿ ಯಾವ್ದು ಬಂದಿಲ್ಲ ನಮಗೆ. ಮತ್ತೆ ಅದನ್ನ ಇಲ್ಲಿ ಯಾವ್ದು ನೋಟಿಸ್ ಬೋರ್ಡ್ಗೆ ನಾವು ವಾಚ್ ಮಾಡ್ದಂಗೆ ನಾವು ನೀತಿಯಲ್ಲಿ ನೋಡ್ದಂಗೆ ಯಾವುದೇ ಅಂತವು ಆಗಿಲ್ಲ ಸರ್. ಹಿಂಗಿಲ್ಲ ನಾವು ನಿಮ್ಮ ಮನೆಗೆ ಬಂದು ನಾವು ನೀರು ಕೊಡ್ತೀವಿ ತೋರಿ ನೀರು ಕೊಡ್ತೀವಿ ತೋರಿ ಅಂತ ಅನ್ನಕ್ಕೆ ಇಲ್ಲಿ ಯಾರಿಗೂ ಇದು ಇಲ್ಲ. ನಾವು ಅದನ್ನು ಕೇಳಕ್ಕೆ ಬಂದಿವಿ. ಇದು ಪ್ರಾಬ್ಲಮ್ ಸರ್. ಒಂದು ಸರ್ ಮತ್ತು ಎಲ್ಲ ಗ್ರಾಮ ಸಭೆಗಳಿಗೂ ಇಲ್ಲಿ ಏನು ಊರಿನ ಎಲ್ಲರಿಗೂ ಈ ವಿಷಯಗಳು ಮುಖ್ಯ. ಗ್ರಾಮ ಸಭೆ ನಡೆಯೋದ್ರಿಂದ ಅದು ನಮಗೆ ವಿಷಯನೇ ಗೊತ್ತಾಗಿರೋದು ಎಲ್ಲ ಸಂಘಟನೆ. ಈಗ ಸರ್ ನೀವು ತಾಲೂಕು ಆಡಳಿತದಿಂದ ಎಲ್ಲ ಸಂಘಟನೆಗಳಿಗೆ ಎಲ್ಲ ಮೀಟಿಂಗ್ ಮಾಡಿದ್ರು ಸರ್ಕ್ಯುಲರ್ ಆಗ್ತದೆ ಸರ್. ಅದ್ರೊಳಗೆ ನಂದು ಒಂದು ನನಗೂ ಬರ್ತದೆ. ಹಂಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ದು ನಡೀತಕ್ಕಂಥ ಗ್ರಾಮ ಸಭೆ ಮೀಟಿಂಗ್ಗಳು ನಮ್ಗೆ ಏನೂ ಬರಂಗಿಲ್ಲ. ಹಂಗಾದಾಗ ನಮಗೊಂದು ಅನುಮಾನಗಳು ಬರಕ್ಕೆ ಶುರು ಏನಾಗಿತ್ತು ಏನಾಗತ್ತಿಲ್ಲ ಅಭಿವೃದ್ಧಿ ಕೊಟ್ಟು ಇದಾಗೋದು ಆಗ್ಬಾರ್ದು ಸರ್. ನಮ್ಮ ನೋಡಿ ಸರ ಪ್ರಮುಖ ಬೇಡಿಕೆಗಳು ಏನಾದ್ರು ಸರ್ ಓದಿ ಹೇಳ್ಬಿಡ್ತಾರೆ ಸರ್. ಪ್ರಮುಖ ಏನಾದ್ರು
ಸಮರ್ಪಕ ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಇದು ಮಾಡಕತ್ತೀವಿ ಸರ್. ಈಗ ನಮ್ಮ ಮನೆ ಪತ್ರ ಸಂಬಂಧಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೊಣ್ಣೂರು ಗ್ರಾಮದ ನಿವಾಸಿಗಳು ಸತತವಾಗಿ ಸುಮಾರು 3 ತಿಂಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಸಿಗದೆ ತೊಂದರೆ ಅನುಭವಿಸುತ್ತಿದ್ದೇವೆ. ಮಳೆಗಾಲದಲ್ಲಿ ಗ್ರಾಮದಲ್ಲಿನ ಗಟಾರ್ಗಳು ತುಂಬಿ ಮನೆಗಳಿಗೆ ನೀರು ನುಗ್ಗುತ್ತಿವೆ. ಪ್ರತಿ ವರ್ಷ ಈ ಸಮಸ್ಯೆ ಎದುರಿಸುತ್ತಿದ್ದೇವೆ. ಗ್ರಾಮಗಳಲ್ಲಿ ಅನೇಕ ಕೊಳವೆ ಬಾವಿಯ ಕೈಪಂಪ್ಗಳಿದ್ದು ಅವುಗಳನ್ನು ಪ್ರತಿಭಟನಾ ಸ್ಥಳಕ್ಕೆ ಆಡಳಿತಾಧಿಕಾರಿ ಭೇಟಿ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪಂಚಾಯಿತಿ ಆಡಳಿತಾಧಿಕಾರಿ ಡಿಬಿ ಬಸವರಾಜ ಅವರು ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಮನವಿಯಲ್ಲಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಇದಕ್ಕೆ ಒಪ್ಪಿದ ಗ್ರಾಮಸ್ಥರು ನಿಗದಿತ ಗಡುವಿನೊಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಮತ್ತೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಹಿಂಪಡೆದರು. ಪಿಡಿಒ ನಿರಂತರ ರಜೆ, ಉಸ್ತುವಾರಿ ನೇಮಕವಾಗಿಲ್ಲ. ಸಾರ್ವಜನಿಕರ ಅಹವಾಲು ಆಲಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಲಭ್ಯವಿಲ್ಲ. ಪಿಡಿಒ ನಿರಂತರ ರಜೆ ಮೇಲೆ ಇದ್ದರೂ ಅವರ ಸ್ಥಾನಕ್ಕೆ ಉಸ್ತುವಾರಿ ನೇಮಕ ಮಾಡದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಶಿವಾನಂದ ದೊಡ್ಡಮನಿ, ಯಲ್ಲಪ್ಪ ಬಾರ್ಕಿ, ಈರಣ್ಣ ಓಲೇಕಾರ, ಹನುಮಂತಗೌಡ ಪಾಟೀಲ, ಪಾಂಡು ಬಂಗಾಳಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸ್ವಚ್ಛ ಸಮಾಜಕ್ಕಾಗಿ ನೋಡುತ್ತೀರಿ ಸುಪ್ರೀಂ ಟಿವಿ. ವರದಿ ಎಚ್ಎನ್ ಮಂಜುನಾಥ್.